ಪಾಂಗಳದ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲೋದ್ರು, ಹೇಗಿದ್ದಾರೆ, ರೈಟ್ ನಾವ್ ಈಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಅಲ್ಲ, ಅವರ ವಿರುದ್ಧ 2 ಪ್ರಕರಣಗಳಿದಾವಲ್ಲ, ಹಾಗಾದ್ರೆ ಈಗ ಎಲ್ಲಿದ್ದಾರೆ? ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಮತ್ತು ಹೇಗಿದ್ದಾರೆ? ಅಕ್ಟೋಬರ್ 27ರ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರಾ? ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬೆಳ್ತಂಗಡಿ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಪಾರಾದ ತಿಮರೋಡಿಗೆ ಇದೊಂದರಲ್ಲಿ ಸಂಕಷ್ಟ. ಹಾಗಾದ್ರೆ ಯಾವುದದು ಪ್ರಕರಣ? ಗಡೀಪಾರು ಆದೇಶ ಪ್ರಕ್ರಿಯೆ ಚಾಲ್ತಿಯಲ್ಲಿರುವುದೇ ತಿಮರೋಡಿಗೆ ಸಂಕಷ್ಟ. ಯಾವಾಗ ಬೇಕಾದರೂ ಆಗಬಹುದು ಗಡೀಪಾರು. ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಮತ್ತು ಹೇಗಿದ್ದಾರೆ? ಸ್ಟೆಲ್ಲಾ ನೇತೃತ್ವದಲ್ಲೊಂದು ಆದೇಶ ಬರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇಂತಿಂತಹ ಹೆಸರಿನವರು ಗಡೀಪಾರಿಗೆ ಅರ್ಹರು. ನಾವು ನಿಶ್ಚಯಿಸಿದ ದಿವಸಗಳ ಒಳಗಾಗಿ ನೀವು ಊರು ಬಿಟ್ಟು ಓಡಬೇಕು. ಅದರ ಅರ್ಥ ಓಡಬೇಕು ಅಂತಲ್ಲ, ಊರು ಬಿಟ್ಟು ಖಾಲಿ ಮಾಡಬೇಕು ನಾವು ತಿಳಿಸಿದ ಜಾಗಕ್ಕೆ. ಉದಾಹರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ರಾಯಚೂರಿನ ಮಾನ್ವಿ, ಇನ್ನುಳಿದವರು ಇಂತಿಂಥ ಜಾಗಕ್ಕೆ ಅಂತ ಹೇಳಿ ಸ್ಟೆಲ್ಲಾ ನೇತೃತ್ವದ ಆದೇಶದ ಪ್ರತಿಯಲ್ಲಿ ಬರೆದಿರ್ತಾರೆ. ಹಂಗಂತ ಆರ್ಡರ್ ಕಾಪಿ ಸಿಕ್ಕ ತಕ್ಷಣವೇ ಜಾಗ ಖಾಲಿ ಮಾಡಬೇಕು ಅಂತೇನಿಲ್ಲ. ನಿಶ್ಚಿತ ಕಾಲಾವಧಿಗಳಿರ್ತಾವೆ. ಉದಾಹರಣೆಗೆ 1 ವಾರನ 1 ತಿಂಗಳು, ಅದರ ಒಳಗಾಗಿ ನ್ಯಾಯಾಲಯದ ಮೊರೆ ಹೋಗಬಹುದು. ಗಡೀಪಾರಿಗೆ ಯಾರು ಒಳಗಾಗಿರ್ತಾರೋ ಅವರು. ಈಗ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ದಾಖಲಾಗಿದ್ದ ಹೆಣವೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇರೋದು. ಅವರ ಈ ಹಿಂದೆ ಸಾಕಷ್ಟು ಪ್ರಕರಣ ಅವರ ವಿರುದ್ಧ ದಾಖಲಾಗಿದೆ, ಸರಿಸುಮಾರು 30ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಹೆಣವೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಪ್ರಕರಣಗಳು ಶೆಟ್ಟಿ ವಿರುದ್ಧ ದಾಖಲಾಗಿತ್ತು, ಮಹೇಶ್ ಶೆಟ್ಟಿ ವಿರುದ್ಧ. ಒಂದು, ಸಂತೋಷ್ ಜಿ, BL ಸಂತೋಷ್ ಅವರ ನಿಂದನೆ ಮಾಡಿದ್ರು ಅನ್ನೋ ಪ್ರಕರಣ ಹಿರಿಯಡ್ಕ ಸ್ಟೇಷನ್ ಅಲ್ಲೇನು, ನನ್ನ ನೆನಪಿನ ಶಕ್ತಿ ಸರಿ ಇದ್ರೆ, ಇಫ್ ಐ ಆಮ್ ನಾಟ್ ರಾಂಗ್. ಅದಾದ ನಂತರ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ಮನೆಯನ್ನ ಸರ್ಚ್ ಮಾಡುವಾಗ ಮಾರಕಾಯುಧಗಳು ಸಿಕ್ಕಿದ್ದವು ಅನ್ನೋ ಕಾಯ್ದೆಯ ಅಡಿಯಲ್ಲಿ ಒಂದು ಪ್ರಕರಣ ದಾಖಲು. ಈಗ ಮತ್ತೊಂದು ಗಡೀಪಾರು ಆದೇಶ. ಈ 3 ಪ್ರಕರಣದಲ್ಲಿ 2ರಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. 1ರಲ್ಲಿ ಬೇಲ್ ಸಿಕ್ತು ಹಿರಿಯಡ್ಕ ನ್ಯಾಯಾಲಯದಲ್ಲಿ. BL ಸಂತೋಷ್ ವಿರುದ್ಧ ನಿಂದನೆ ಮಾಡಿದ ಪ್ರಕರಣದಲ್ಲಿ ಬೇಲ್ ಸಿಕ್ಕಿದೆ. ಇನ್ನು ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಸ್ಟೇ ಸಿಕ್ಕಿದೆ, ತಡೆಯಾಜ್ಞೆ ಸಿಕ್ಕಿದೆ ಆ ಪ್ರಕರಣದಲ್ಲಿ. ಹಾಗಾದ್ರೆ ಈ 2 ಪ್ರಕರಣದಲ್ಲಿ ಬಿಗ್ ರಿಲೀಫ್ ಅನ್ನು ಪಡೆದುಕೊಂಡಿರುವ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕಾಡ್ತಿರೋದು ಯಾವುದು? ಸೊ ಅದರ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸುವುದಾದರೆ, ಆ ಗಡೀಪಾರು ಆದೇಶ ಹಿಂಪಡೆಯೋಕೆ ಸೌಜನ್ಯ ಪರ ಹೋರಾಟಗಾರರ ಒತ್ತಾಯ. ಅಕ್ಟೋಬರ್ 27ರ ಪ್ರತಿಭಟನೆಯಲ್ಲಿ ಅದೇ ಮನವಿಯನ್ನ ಸಲ್ಲಿಸಲಿರುವ ಹೋರಾಟಗಾರರು ಬೆಳ್ತಂಗಡಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆಸಲಿರುವಂತಹ ಪ್ರತಿಭಟನೆ, ಪ್ರೊಟೆಸ್ಟು, ತಿಮರೋಡಿ ವಿರುದ್ಧದ ಆದೇಶವನ್ನು ವಾಪಸ್ ಪಡೆಯಿರಿ ಎಂಬ ಒತ್ತಾಯ. ಅದನ್ನು ಒತ್ತಾಯಪಡಿಸೋರು ಸೌಜನ್ಯ ಪರ ಹೋರಾಟಗಾರರು. ಅದಕ್ಕೂ ಮುಂಚಿತವಾಗಿ ಗಡೀಪಾರು ಆಗುತ್ತಾ? ಆ ಗಡೀಪಾರು ಆದೇಶ ಹಿಂಪಡೆಯೋಕೆ ಸೌಜನ್ಯ ಪರ ಹೋರಾಟಗಾರರ ಒತ್ತಾಯ. ಬೆಳ್ತಂಗಡಿಯ ತಾಲೂಕು ಕಚೇರಿಯ ಎದುರು ಹಣೆಯ ಮೇಲೆ ಕಪ್ಪು ಪಟ್ಟಿಯನ್ನ ಧರಿಸಿ ಕೈಯಲ್ಲಿ ಪ್ಲೆಕಾರ್ಡ್ಗಳನ್ನು ಹಿಡ್ಕೊಂಡು ಸುಮ್ಮನೆ ಬಾಯಿ ಚಪ್ಪಲಕ್ಕೇನು ಪ್ರತಿಭಟನೆ ಮಾಡಿ ಹೋಗೋಕ್ಕಲ್ಲ ಅವ್ರು ಬರೋದು. ಬದಲಾಗಿ ತಹಶೀಲ್ದಾರ್ ಮುಖಾಂತರ ಒಂದು ಮನವಿಯನ್ನ ಸಲ್ಲಿಕೆ ಮಾಡ್ತಾರೆ. ಇದ್ರ ಗೌರವ ಅರ್ಥ ಮಾಡ್ಕೊಳ್ಳಿ. ಆ ಮನವಿಯಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಇದೇ ಮ್ಯಾಟರು. ನೀವು ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಗಡೀಪಾರು ಆದೇಶಕ್ಕೆ ಅರ್ಹ ವ್ಯಕ್ತಿ ಎಂದು ಆದೇಶವನ್ನು ಹೊರಡಿಸಿದ್ದೀರಲ್ಲ, ಅವರು ಅರ್ಹರೇ ಅಲ್ಲ ಅನ್ನೋದು ನಮ್ಮ ವಾದ ಅಂತೇಳಿ ಅವರು ವಾದ ಮಂಡಿಸ್ತಾರೆ. ನ್ಯಾಯಾಲಯದಲ್ಲ, ತಹಶೀಲ್ದಾರ್ ಮುಖೇನ ಅವರ ಮನವಿ ಪತ್ರದಲ್ಲಿ ಆ ವಾದ ಇರುತ್ತೆ. ಯಾಕೆ ಅವರನ್ನು ನೀವು ಗಡೀಪಾರು ಮಾಡುತ್ತಿದ್ದೀರಿ? DYSP ಅವರು ನ್ಯಾಯಾಲಯಕ್ಕೆ ತಪ್ಪು ಸಂದೇಶವನ್ನು ಕೊಡುವುದರ ಮುಖಾಂತರವಾಗಿ ಗಡೀಪಾರಿಗೆ ಬರಬಾರದ ವ್ಯಕ್ತಿಯನ್ನು ಭರಿಸಿದ ನೀವುಗಳು ತಪ್ಪಿತಸ್ಥರು ಅಂತ ಅವರ ವಾದ ಇರುತ್ತೆ ಆ ಪತ್ರದಲ್ಲಿ. ನಾವು ಆ ಪೋಸ್ಟರ್ನ ರಿವೀಲ್ ಮಾಡ್ತಾ ಇದ್ದೀವಿ. ಇದು ನಾವು ಸೃಷ್ಟಿಸಿದ ಪ್ರೊಟೆಸ್ಟ್ ಅಲ್ಲ. ಸೌಜನ್ಯ ಪರ ಹೋರಾಟಗಾರರು ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡು 27ನೇ ತಾರೀಕು ಬೆಳ್ತಂಗಡಿಯ ತಾಲೂಕು ಕಚೇರಿಯ ಮುಂಭಾಗ ಸೌಜನ್ಯ ಪರ ಹೋರಾಟಗಾರರು ಹಣೆಯ ಮೇಲೆ ಕಪ್ಪು ಪಟ್ಟಿಯನ್ನು ಧರಿಸಿ ಕೈಯಲ್ಲಿ ಪ್ಲೆಕಾರ್ಡ್ಗಳನ್ನು ಹಿಡ್ಕೊಂಡು ತಹಶೀಲ್ದಾರ್ ಮುಖೇನ
ಏನು ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರೋ ಆ ಮನವಿ ಪತ್ರದ ಸಾಲುಗಳನ್ನು ಹೇಳ್ತಾ ಇದ್ದೀನಿ. ಮಹೇಶ್ ಶೆಟ್ಟಿ ವಿರುದ್ಧದ ಗಡೀಪಾರು ಆದೇಶವನ್ನ ಹಿಂಪಡಿಬೇಕು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡೀಪಾರು ಮಾಡಕೂಡದು. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರು ಗಡೀಪಾರಿಗೆ ಅರ್ಹರಲ್ಲ. ತಹಶೀಲ್ದಾರ್ ಮುಖೇನ ಪ್ಲೆಕಾರ್ಡ್ಗಳ ಮುಖಾಂತರವಾಗಿ ವ್ಯಕ್ತಪಡಿಸಬಹುದಾದ ಸಂಭಾವ್ಯ ವಾದವನ್ನು ನಾನು ಹೇಳ್ತಾ ಇದ್ದೀನಿ. ಇದೇ ಅಕ್ಟೋಬರ್ 27ನೇ ತಾರೀಕು ಬೆಳಿಗ್ಗೆ 10:30ಕ್ಕೆ ಬೆಳ್ತಂಗಡಿಯಲ್ಲಿ ಒಂದಷ್ಟು ಜನ ಸೇರ್ತೀವಿ ಅನ್ನೋ ಮಾತುಕತೆ ಇದೆ. ಅದಕ್ಕೆ ಪ್ರತಿಭಟನೆ ಮತ್ತೊಂದು ಮಗದೊಂದು ಅಲ್ಲಿನ ಸ್ಥಳೀಯ ಠಾಣೆಗಳು ಕೊಡಬೇಕು. ಅದರ ಅಪ್ಡೇಟ್ಸ್ಗಳು ಇನ್ನೂ ಲಭ್ಯ ಅಲ್ಲ. ಅದಕ್ಕೂ ಮುಂಚಿತವಾಗಿ ಅಂದರೆ ಈ ಪ್ರತಿಭಟನೆ ಅಥವಾ ಮನವಿಯ ಆಗ್ರಹದ ಸಭೆಯ ಮುಂಚಿತವಾಗಿಯೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಗಡೀಪಾರು ಮಾಡಿದ್ರೆ ಕತೆ ಗೋವಿಂದ. ನ್ಯಾಯಾಲಯದ ಅಂಗಳದಲ್ಲಿದೆ ಆ ಪ್ರಕರಣ. ಅದಕ್ಕೆ ತಡೆಯಾಜ್ಞೆ ಸಿಗುತ್ತೋ ಸಿಗಲ್ವೋ ಅದು ನ್ಯಾಯಾಲಯಕ್ಕೆ, ಘನ ನ್ಯಾಯಾಲಯ ಗೌರವಾನ್ವಿತ ಪೀಠ ಆ ತೀರ್ಮಾನವನ್ನು ವ್ಯಕ್ತಪಡಿಸುತ್ತೆ. ಈಗ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಆತಂಕ ಏನು ಅಂತ ಕೇಳಿದ್ರೆ ಅದಕ್ಕಿಂತ ಮುಂಚಿತವಾಗಿಯೇ ಗಡೀಪಾರು ಆಗುತ್ತಾ ಎನ್ನುವಂತಹ ಆತಂಕದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಈಗ ಇರುವಂತಹದ್ದು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಗಡೀಪಾರು ಆದೇಶವನ್ನು ಹಿಂಪಡಿಬೇಕು ಅನ್ನೋ ಒತ್ತಾಯ ಮಾಡಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.